ಪುನೀತ್ ಕೆರೆಹಳ್ಳಿಗೆ ಯಾರು ಅಧಿಕಾರ ಕೊಟ್ಟರು? ಪುನೀತ್ ಕೆರೆಹಳ್ಳಿ ಕಂಪ್ಲೇಂಟ್ ಮಾಡಬೇಕಾಗಿತ್ತು. ಕಂಪ್ಲೇಂಟ್ ಮಾಡಿ ಪೊಲೀಸಿಗೆ ತಿಳಿಸಿದ್ರೆ ಪೊಲೀಸ್ನವರು ಆಕ್ಷನ್ ತಗೊಳ್ತಾರೆ. ಯಾರು ಪರ್ಮಿಷನ್ ಯಾರಿಗೆ ಕೊಟ್ಟಿದ್ದಾರೆ? ಕಾನೂನಿಗೆ ಅವ್ರ ಮೇಲೆ 16 ಕೇಸ್ಗಳಿದ್ದಾವೆ. ನಾವು ಯಾರು ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರನ್ನ ಡಿಪೋರ್ಟ್ ಮಾಡ್ತೀವಿ, ಮುಲಾಜಿಲ್ದೆ ಡಿಪೋರ್ಟ್ ಮಾಡ್ತೀವಿ, ಯಾರನ್ನ ಇಟ್ಕೊಳ್ಳೋದಿಲ್ಲ. ಒಬ್ಬ ಜಾಗೃತ ನಾಗರಿಕನ ಕೆಲಸ ಮಾಡಿದಾನೆ ಮಂತ್ರಿಗಳ ಅದು ತಪ್ಪಂತೇಳಿ ನೀವು ಹೇಳ್ತೀರಾ? ಹೌದು, ಮತ್ತೆ ಯಾರು ಅಧಿಕಾರ ಜಾಗೃತ ಅಧಿಕಾರ? ಈ ಕೇರಳದಿಂದ ಅವ್ನು ಜಲೀಲ್ ಬಂದೈತಲ್ಲ, ಇಲ್ಲೇ ಇನ್ಸ್ಪೆಕ್ಷನ್ ಮಾಡಿ ಹೋಗ್ತಾರೆ, ಅವ್ರಿಗೆ ನಾವೀಗಾಗ್ಲೇ ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ. ಜಲೀಲ್ ಮೇಲೆ ಏನ್ ಕೇಸ್ ಹಾಕಿದ್ರಿ? ಯಾರ ಮೇಲೆ? ಆ ಕೇರಳದ MLA ಜಲೀಲ್ ಬಂದು ಇಲ್ಲೇ ಒಂದು ಕೋಗಿಲ ಡಿಮಾಲಿಷನ್ ಮೇಲೆ ಏನ್ ಮಾಡಿದ್ರು ಹೇಳಿ? ಸರ್ಕಾರ ಬೈದ್ ಬಿಟ್ಟು ಹೋದ್ರು, ಪ್ರೆಸ್ ಮೀಟ್ ಮಾಡಿ ಹೋದ್ರು. ಅವ್ರಿಗೆ ಏನ್ ಮಾಡಿದಿರ? ಅವರು ನೀವೇ ಬೈತೀರಿ, ಅವ್ರಿಗೇನಾದ್ರು ಮಾಡ್ಬೇಕಲ್ಲ. ಅವ್ರಿಗೆ ಯಾರು ಅಧಿಕಾರಿ ಕೊಟ್ರು? ಒಂದ್ ನಿಮಿಷ, ಜಸ್ಟ್ 1 ಸೆಕೆಂಡ್ ಸರ್, 1 ಸೆಕೆಂಡ್. ಮಾನ್ಯ ಅಧ್ಯಕ್ಷರೇ, ಮೊನ್ನೆ ಈ ಚುನಾವಣೆ ಅಕ್ರಮದ ಬಗ್ಗೆ ಮಹದೇವಪುರದ್ದು ಒಂದು ಸಂಪೂರ್ಣವಾಗಿ ನಾವು ರಿಪೋರ್ಟ್ ಮಾಡಿದ್ವಿ ಅಧ್ಯಕ್ಷರೇ. ಅವಾಗ ನ್ಯಾಷನಲ್ ಚಾನೆಲ್ಸ್ ಎಲ್ಲ ಮಹದೇವಪುರಕ್ಕೆ ಹೋಗಿ ಇಂಟರ್ವ್ಯೂ ಮಾಡಿದ್ರು. ಇಂಟರ್ವ್ಯೂ ಮಾಡಿದ್ಮೇಲೆ ಅಲ್ಲಿ ಕೆಲವು ಸಾರ್ವಜನಿಕರು ಇಂಟರ್ವ್ಯೂ ಕೊಟ್ಟರು. ಬಾಂಗ್ಲಾದೇಶಿಗಳು ಭಾಳಷ್ಟು ಜನ ಇಲ್ಲಿ ಬಂದಿದ್ದಾರೆ, ಇಲ್ಲೆಲ್ಲಾನು BJP ಪಕ್ಷದವರೇ ಕರ್ಸ್ಕೊಂಡು ಬಂದಿರೋದು, ಓಟ್ ಹಾಕಿಸ್ತಾರೆ ಹೆದರ್ಸಿ ಬೆದರ್ಸಿ ಅಂತ ಹೇಳಿದ್ರು. ಅದು ಆಲ್ ನ್ಯಾಷನಲ್ ಮೀಡಿಯಾ ಕವರ್ ಮಾಡಿದ್ರು ಅಧ್ಯಕ್ಷ. ಅದಾದ್ಮೇಲೆ ಇಲ್ಲಿ ಕೇಳಿ, BJP ಪಕ್ಷದವರು ಒಂದು ಅಭಿಯಾನ ನಡೆಸಿದ್ರು, ಜನಜಾಗೃತಿ ಅಭಿಯಾನ ಮಹದೇವಪುರದಲ್ಲಿ. ಮಾಜಿ ಶಾಸಕರು ಕೂತ್ಬಿಟ್ಟು BJP ಪಕ್ಷದವರು ಒಂದು ಅಧಿಕೃತವಾದಂಥ ಅಭಿಯಾನ ನಡೆಸ್ತಾ ಇದ್ದೀವಿ, ಇಲ್ಲಿ ಬಾಂಗ್ಲಾದೇಶಿ ವಲಸಿಗರು ಎಲ್ಲೆಲ್ಲಿದ್ದಾರೆ ದಯವಿಟ್ಟು ಹೇಳಿ ಅಂತ. ಅವರು ಒಂದು ಹೆಲ್ಪ್ಲೈನ್ ಪ್ರಾರಂಭ ಮಾಡಿದ್ರು. ನಂದು ಒಂದೇ ಪ್ರಶ್ನೆ ಅಂದರೆ, ಆ ಹೆಲ್ಪ್ಲೈನಿಂದ ತಮಗೆಷ್ಟು ಮಾಹಿತಿ ಬಂತು? ಎಷ್ಟು ಜನ ಬಂದು ಇಲ್ಲ ಇಂಥ ಈ ವ್ಯಕ್ತಿ ಬಾಂಗ್ಲಾದೇಶದವನಿದ್ದಾನೆ, ಈ ವ್ಯಕ್ತಿ ಏನೋ ಅಸ್ಸಾಂ ಥ್ರೂ ಬಂದಿದ್ದಾನೆ, ಏನಾದರೂ ಮಾಹಿತಿ ಬಂದಿರಬೇಕಲ್ಲ? ಯಾಕಂದ್ರೆ ಇವ್ರ ಅಫಿಷಿಯಲ್ ಪ್ರೋಗ್ರಾಮ್, ಸೊ ಅದನ್ನು ಮಾಹಿತಿ ಏನಾದರೂ ಇದ್ರೆ ಇಡಿ. ಏನು ನೀವು ಬರೇ ಏನು ಹೋಮ್ ಮಿನಿಸ್ಟರ್ಗೆ ಬ್ಲೇಮ್ ಮಾಡೋದ? ಗಡಿ ಕಾಯೋದು ಜವಾಬ್ದಾರಿ ಕರ್ನಾಟಕ ಸರ್ಕಾರದಲ್ಲ ಸ್ವಾಮಿ, ಕೇಂದ್ರ ಸರ್ಕಾರದ್ದು. ಅಲ್ಲಿ ಅಸ್ಸಾಂ ಗೌರ್ಮೆಂಟು ನಿಮ್ದೆ, ಅಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ TMC ಇದೆ, ಅಲ್ಲಿಂದ ಪಾಸ್ ಆಗ್ಬಿಟ್ಟು ಎಲ್ಲ ಸರ್ಕಾರ ಉತ್ತರ ಪ್ರದೇಶ, ಬಿಹಾರ ಎಲ್ಲ ನಿಮ್ದೇ ಇದೆ. ಕರ್ನಾಟಕ ತನಕ ಹೆಂಗ್ ಬರ್ತಾರೆ ಸ್ವಾಮಿ? ಆಮೇಲೆ ನೀವು ನಡೆಸ್ತಾ ಇರೋ ಜನ ಜಾಗೃತಿ ಅಭಿಯಾನ ಎಷ್ಟು ಕಂಪ್ಲೇಂಟ್ ಬಂದಿದೆ ಹೇಳಿ? ಸ್ವಲ್ಪ ಅದ್ರ ಬಗ್ಗೆ ಬೆಳಕು ಚೆಲ್ಲಿದ್ರೆ. ನಮ್ಮ ಜನ ಜಾಗೃತಿ ಅಭಿಯಾನ ಮಾಡಿದ್ವಿ ಮತ್ತು ಇಡೀ ಪತ್ರಿಕೆಗಳ ಮೂಲಕ 25 ಲಕ್ಷ ಜನ ಬಾಂಗ್ಲಾದೇಶ ಹೇಳಿ ಸರ್, ಎಲ್ಲಿ ಹೇಳಿದ್ರಲ್ಲ ನೀವು ಅಭಿಯಾನ ನಡೆಸಿ ಅಂದಾಜು ಒಂದು 25 ಲಕ್ಷ ಜನ ಬಾಂಗ್ಲಾದೇಶಿಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ. ಒಂದು ಹೆಲ್ಪ್ ಲೈನ್ ಹಾಕಿದ್ರಿ, ಎಷ್ಟು ಬಂತು ಸ್ವಲ್ಪ ಮಾಹಿತಿ ಕೊಡಿ ಸರ್. ಆಡಳಿತದಾಗ ಗವರ್ಮೆಂಟ್ ನಿಮ್ಮ ಜವಾಬ್ದಾರಿ ಚರ್ಚೆಗೆ ಮಾಡಿ ಗೊತ್ತಾಗುತ್ತೆ. ಹಾಲು ನೀವೇ ಕರ್ಸ್ಬಿಟ್ಟು ವೋಟರ್ ಲಿಸ್ಟ್ ಅಲ್ಲಿ ಹಾಕ್ತೀರಾ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಮಹದೇವಪುರದಲ್ಲಿ. ಮಾನ್ಯ ಅಧ್ಯಕ್ಷರೇ, ಕೌನ್ಸಿಲ್ಗೆ ಹೋಗಿ ಅಲ್ಲಿ ಕೂಡ ಉತ್ತರ ಕೊಡಬೇಕಾಗ್ತದೆ. ಅದರಿಂದ ಕೊನೆಯಲ್ಲಿ ನಂದೊಂದೇ ಒಂದು ಕ್ಲಾರಿಫಿಕೇಶನ್. ಅವ್ರದ್ದು ಕೇಳಿದ್ರು ಲಾ ಅಂಡ್ ಆರ್ಡರ್ದು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸವಿಸ್ತಾರವಾಗಿ ಅವರ ನಾರ್ಮಲ್ ಸ್ಟೈಲಲ್ಲಿ ಕೊನೆಯಲ್ಲಿ ಒಂದು ಅರ್ಧ ಗಂಟೆಗೆ ಬಂದ್ರಷ್ಟೇ, ಇನ್ನು 1.5 ಗಂಟೆ ಪೂರ್ತಿ ಅಲ್ಲೆಲ್ಲ ಸುತ್ತಾಕ್ಸ್ಬಿಟ್ರು ನಮ್ಮನ್ನ. ನಾನು ನೋಡ್ತಾ ಇದ್ದೆ, ಇಲ್ಲಿ ಕೂತ್ಕೊಂಡು ಆಚೆ ಸುತ್ತಾಕ್ಸಿ ಕೊನೆಗೆ ಬಂದು ಸಬ್ಜೆಕ್ಟಿಗೆ ಬಂದರು. ಆದರೆ ನಾವು ಪ್ರಮುಖವಾಗಿ ಹೇಳಿದಂಥ ವಿಚಾರಗಳನ್ನು ನಾವು ಕಾಂಟ್ರಾಕ್ಟರ್ ಅಸೋಸಿಯೇಷನ್ದು ನಾನು ಪತ್ರ ತೋರಿಸಿ, ಪ್ರೆಸ್ ಮೀಟ್ ತೋರಿಸಿ ಅದರದ್ದೆಲ್ಲ ಹೇಳಿದೆ. 60% ಈ ಸರ್ಕಾರ ಕಮಿಷನ್ ತಗೊಂತೈತೆ, ನಾವೆಲ್ಲ ಸ್ಟ್ರೈಕ್ ಮಾಡ್ತೀರಿ, ಎಲ್ಲ ಕೆಲಸ ಕಾರ್ಯಗಳನ್ನು ಸ್ಥಗಿತ ಮಾಡ್ತೀರಿ, ಇದು ರಾಜ್ಯಕ್ಕೆ ಹಾನಿ ಆಗ್ತೈತೆ. ಇದ್ರ ಬಗ್ಗೆ ತಾವು ಚಕಾರನೇ ಎತ್ತಲಿಲ್ಲ. ಮತ್ತೆ ಜಯಶ್ರೀ ಅವ್ರ ಮೇಡಮ್ ಅವ್ರದ್ದು ಇವತ್ತು ವರದಿ ತರ್ಸ್ಕೊಂತೀನಿ ಅಂದರು. 5 ದಿನ ಆಗೈತೆ ಅಧ್ಯಕ್ಷ. ಎಷ್ಟು ದಿನ ಬೇಕು? ಅದಾದ ಈ ಸರ್ಕಾರಕ್ಕೆ ಇಮಿಡಿಯೇಟ್ ಆಕ್ಷನ್ ಮಾಡೋಕ್ಕೆ ಆಗಲ್ಲ ಅಂದರೆ ಎಷ್ಟು ದಿನಗಳು, ಎಷ್ಟು ವರ್ಷಗಳು ಬೇಕು? ಇದು ಅಧಿವೇಶನ ನಡೀತಾ ಇದೆ, ಇಲ್ಲೇ ಇವರು ಕ್ರಮ ತೆಗೆದುಕೊಳ್ಳೋಕ್ಕಾಗಲ್ಲ. ರಿಪೋರ್ಟ್ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳಿಗೆ ನೋಡ ಚೀಟಿ ಕಳಿಸ್ತಾರಲ್ಲ, 1 ನಿಮಿಷದ ಕೆಲಸ ಮುಖ್ಯಮಂತ್ರಿಗಳಿಗೆ. ಅಲ್ಲೇ 8 ಚೀಫ್ ಇದ್ದಾರೆ, ಅಲ್ಲೇ
ಒಂದ್ ನಿಮಿಷ ತಗೊಂಡು ಸರಿ ಇದ್ರೆ ಸರಿ ಮಾಡಿ. ನಾನ್ ಸುಳ್ಳು ಹೇಳದ್ನ? ಜಯಶ್ರೀ ಅವ್ರನ್ನ ನಾಮಿನೇಟ್ ಮಾಡಿದ್ದು ಕಾಂಗ್ರೆಸ್ ಅವರೇ. ಹೌದು, ಕಾಂಗ್ರೆಸ್ ಅವರೇ ನಾಮಿನೇಟ್ ಮಾಡಿದ್ದು. ಗತಿನಿ ನೋಡಿ, ಕೂಡ್ಲೆ ಅವ್ರ ಮೇಲೆ ನೋಡಿ ಸರ್, ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೇನೆ ಕೊಟ್ರಲ್ಲ. ನೀವು ಅಲ್ಲ ಅಲ್ಲ ಅವ್ರಿಗೇನ ಪೋಸ್ಟಿಂಗ್ ಮಾಡೋವಾಗ ಏನಾನ ಸಮಥಿಂಗ್ ಆಗೈತಾ? ಇಲ್ಲ ಅಂದ್ರೆ ಯಾಕೆ ಭಯ ಬೀಳಬೇಕು? ನೋ 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 ಅದು ಹೇಳಿದ್ರಲ್ಲಿ ಲಿಖಿತವಾಗಿ ಅಲ್ಲ. ಈಗ ನೋಡ್ರಿ, ನೋಡಿ, ಯಾವ ಪೋಸ್ಟಿಂಗ್ ನಲ್ಲೂ ನನ್ನ ಜೀವನದಲ್ಲಿ ಪೋಸ್ಟಿಂಗ್ ಮಾಡುವಾಗಲಿ, ಪ್ರಮೋಷನ್ ಕೊಡೋಗಾಗ್ಲಿ, ಟ್ರಾನ್ಸ್ಫರ್ ಮಾಡೋಕ್ಕಾಗ್ಲಿ ಇವತ್ತಿನವರಿಗೆ ಹಣ ತಗೊಂಡು ಗೊತ್ತಿಲ್ಲ ನನಗೆ. ಯಾವ ಅಧಿಕಾರಿ ಮೇಲೂ ಕೂಡ ನಾವು ಮುಲಾಜಿಲ್ದೇನೆ ಕ್ರಮ ತಗೋತೀವಿ. ತಪ್ಪು ಮಾಡದವರಿಗೆ ಯಾರನ್ನು ಬಿಡಲ್ಲ. ಇದನ್ನ ನಾನು ಬಹಳ ಸ್ಪಷ್ಟವಾಗಿ ಸಡನ್ ಆಗಿ ಇವಾಗ 5 ದಿನ ಅಲ್ಲ ಸರ್, ಬೇರೆದಾದ್ರೆ ಒಂದೇ ನಿಮಿಷಕ್ಕೆ ನಿಮ್ಗೆ ಆನ್ಸರ್ ಬಂದ್ಬಿಡುತ್ತೆ. ಎಲ್ಲಿಗೆ ಕ್ರಮ ತೆಗೆದುಕೊಳ್ಳಕ್ಕೆ 5 ದಿನ ಒಬ್ಬ ಕಲಾವಿದೆಗಾಗಿರೋ ಇದಕ್ಕೆ ಕಲಾವಿದೆ ಪದ್ಮಶ್ರೀ ಪ್ರಶಸ್ತಿ, ರಾಜ್ಯಸಭಾ ಸದಸ್ಯ, ಕಲಾವಿದೆ ಅನ್ನೋದು ನಿಜ. ಅವರು ಕ್ರಮ ತೆಗೆದುಕೊಳ್ಳೋಣ ಅನ್ನೋದು ನಿಜ. ಇಲ್ಲ, ಕ್ರಮ ತಗೊಳ್ತೀನಿ. ಹೇಳ್ಬಿಡಿ, ಅದಕ್ಕೆ ಏನೈತೆ ಸರ್? ಅದಕ್ಕೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮೆಸೇಜ್ ಹೋಗ್ತೈತೆ ಸರ್, ಮೆಸೇಜ್ ಹೋಗ್ತೈತೆ. ಏನಾನ ಈ ತರ ಮಾಡೋ ಅಧಿಕಾರಿಗಳಿಗೆ ಒಂದ್ ಶಿಕ್ಷೆ ಆಗ್ಬೇಕು. ವಿಚಾರಣೆ ಮಾಡಿ ವರದಿ ತರಿಸ್ಕೊಳ್ಳದೇನೆ ಮಾಡಕ್ ಬರಲ್ಲ. ಸರಿ, ಆಯ್ತು ಸರ್, ಮಾಡಿ. ಮಾನ್ಯ ಅಧ್ಯಕ್ಷರೇ, ಅದರಿಂದ ಸರ್ ಈ ಎಲ್ಲಾ ಪ್ರಶ್ನೆಗಳಿಗೆ ತಾವು ಉತ್ತರವನ್ನ ಕೊಡ್ಲಿಲ್ಲ. ನಾನು 5,000 ಕೋಟಿದು ಆ ಗೃಹಲಕ್ಷ್ಮಿ ಹಣವನ್ನ ಹಾಕಿಲ್ಲ ಇನ್ನು ಅಂತ ಕೇಳಿದೆ. ನಾನು ಅದ್ರ ಬಗ್ಗೆ ಮಾತೇ ಹೇಳಿಲ್ಲ. ಅಲ್ಲಿ ನೋಡಿದ್ರೆ DK ಶಿವಕುಮಾರ್ ಹೇಳ್ತಾರೆ, ಪಾಪ ಫೈನಾನ್ಸ್ ಅವ್ರು ಕೊಟ್ಟಿಲ್ಲ ಅಂದ್ರೆ ಆ ಹೆಣ್ಮಗಳು ಏನ್ ಮಾಡ್ತಾರೆ ಅಂತ ಅವ್ರು ಹೇಳ್ತಾರೆ. ನೀವು ಕೇಳಿದ್ರೆ ನಾನು ಹಾಕ್ಬಿಟ್ಟಿದ್ದೀನಿ ಅಂತ ಹೇಳ್ತೀರಾ. ಇಲ್ಲಿ ದುಡ್ಡೆಲ್ಲ ಹೋಯ್ತು 5,000, ಅದ್ರ ಬಗ್ಗೆ ನಿಮ್ದು ಉತ್ತರ ಇಲ್ಲ. ನನ್ಗನ್ಸ್ತತೆ ಈ ಇಲ್ಲಗಳ ಸರ್ಕಾರ, ಇದು ಒಂಥರ ಇಲ್ಲಗಳ ಸರ್ಕಾರ. ನನ್ಗನ್ಸ್ತತೆ ಇದು ಏನು ಉತ್ತರಗಳು ನಮ್ಗೆ ಕೊಟ್ಟಿದ್ದಾರೆ ಅದೆಲ್ಲ ರಾಜ್ಯಪಾಲರ ಕೈಲಿ ತಪ್ಪನ್ನ ಹೇಳಿಸಿದ್ದಾರೆ. ಆದ್ರಿಂದ ಈ ಉತ್ತರಗಳು ನಮಗೆ ಸರಿ ಅನ್ಸಿಲ್ಲ, ರಾಜ್ಯದ ಜನತೆಗೆ ದ್ರೋಹ ಬಗೆತಾರೆ ಅಂತ ವಾಕೌಟ್ ಮಾಡ್ತಾ ಇದ್ದೀರಿ ಅಧ್ಯಕ್ಷ. ಇದು ವಾಕೌಟ್. ರಾಜ್ಯಪಾಲರ ಅಧ್ಯಕ್ಷರೇ, 22 ಜನವರಿ 2026ರಂದು ಜನವರಿ 2026ರಂದು ವಿಧಾನಮಂಡಲದ ಉಭಯ ಸದನಗಳ ಸದನಗಳನ್ನು ಉದ್ದೇಶಿಸಿ ದಯಪಾಲಿಸಿದ ಭಾಷಣಕ್ಕಾಗಿ ಈ ಅಧಿವೇಶನದಲ್ಲಿ ಸೇರಿರುವ ವಿಧಾನಸಭೆಯ ಸದಸ್ಯರಾದ ನಾವು ಮಾನ್ಯ ರಾಜ್ಯಪಾಲರಿಗೆ ಸಲ್ಲಿಸುವ ಕೃತಜ್ಞತಾಪೂರ್ವಕವಾದ ವಂದನಾ ನಿರ್ಣಯ ಪ್ರಸ್ತಾವವನ್ನು ಅಂಗೀಕರಿಸಬೇಕೆಂದು ಸದನವನ್ನು ಕೋರುತ್ತೇನೆ. ರಾಜ್ಯಪಾಲರ ಭಾಷಣದ ಮೇಲೆ ವಂದನಾ ನಿರ್ಣಯದ ಪ್ರಸ್ತಾವವನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 22 ಜನವರಿ 2026ರಂದು ವಿಧಾನಮಂಡಲದ ಉಭಯ ಸದನಗಳ ಸದಸ್ಯರನ್ನುದ್ದೇಶಿಸಿ ದಯಪಾಲಿಸಿದ ಭಾಷಣಕ್ಕಾಗಿ ಈ ಅಧಿವೇಶನದಲ್ಲಿ ಸೇರಿರುವ ವಿಧಾನಸಭೆಯ ಸದಸ್ಯರಾದ ನಾವು ಮಾನ್ಯ ರಾಜ್ಯಪಾಲರಿಗೆ ಕೃತಜ್ಞತಾಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸುತ್ತಿದ್ದೇವೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ವಂದನಾ ನಿರ್ಣಯದ ಪ್ರಸ್ತಾವಕ್ಕೆ ಸಭೆ ಅನುಮತಿ ದೊರಕಿದೆ. ವಂದನಾ ನಿರ್ಣಯ ಪ್ರಸ್ತಾವವನ್ನು ಮಾನ್ಯ ರಾಜ್ಯಪಾಲರಿಗೆ ಕಳಿಸಿಕೊಡಲಾಗುವುದು. ಈಗ ಒಂದು 69 ಇದೆ. ಹೌದು, ಇವತ್ತೇ ಮುಗಿಸ್ಬೇಕು 69 ಎಲ್ಲ. ನಾಳೆ ನಾವು ಚರ್ಚೆ ತಗೊಳ್ಳಿಲ್ಲಲ್ಲ. ಚರ್ಚೆ 69 ಹೋಯ್ತು ಅಧ್ಯಕ್ಷರೇ, ಹೋಯ್ತು. ಈಗ ಬೇರೆ ತಗೊಳ್ಳಿ, ಇದು ಗಮನ ಸೆಳೆಯೋದು ತಗೊಳ್ಳಿ. 69 ಹೋಯ್ತು. ಶಿವಲಿಂಗ ಈಗ ಅಲ್ಲ ಲೇಟಾಗಿ ಬಂದಿರಲಿಲ್ಲ.